ಸಿಎಂ ಕುರ್ಚಿಗಾಗಿ ಶಕ್ತಿ ದೇವತೆಗೆ ಡಿಕೆ ಶಿವಕುಮಾರ್ ಮೊರೆ ಇಟ್ಟಿದ್ದಾರೆ. ಅಂಕೋಲಾದ ಅಂದಲೆಯ ಬಳಿ ಇರುವಂಥ ಜಗದೀಶ್ವರಿ ದೇವಸ್ಥಾನ, ಅಂದಲೆಯಲ್ಲಿರುವಂಥ ದೇವಸ್ಥಾನ ಅದು. ಇಷ್ಟಾರ್ಥ ಸಿದ್ಧಿಗಾಗಿ ಮಡಿಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಗರ್ಭಗುಡಿ ಪ್ರವೇಶ ವೇಳೆ ಸಚಿವ ಮಂಕಾಳು ವೈದ್ಯ ಕೂಡ ಜೊತೆಗಿದ್ದಾರೆ. ಶಾಸಕ ಸತೀಶ್ ಸೈಲನ್ನು ಹೊರ ಕಳಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾಕೆ ಅಂತಂದರೆ ಅದು ಏಕಾಂತದಲ್ಲಿ ಮಾಡುವಂಥ ಪೂಜೆ. ಗರ್ಭಗುಡಿಯಲ್ಲಿ ಅರ್ಚಕರನ್ನು ಹೊರತುಪಡಿಸಿದರೆ ಅಲ್ಲಿ ಯಾರು ಆ ಬೇಡಿಕೆಯನ್ನು ಇಟ್ಟಿರ್ತಾರೆ ಅವ್ರು ಮಾತ್ರ ಒಳಗಡೆಗೆ ಇರಬೇಕು ಅನ್ನುವಂಥದ್ದು ಆ ನಿಟ್ಟಲ್ಲಿ ಕೇಳ್ಕೊಳ್ತಾರೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅದು ಅರ್ಚಕರು ಮತ್ತು ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಇವರಿಬ್ಬರು ಮಾತ್ರ ಒಳಗಡೆಗೆ ಇದ್ದರು. पद्मासनस्थं शशिधरमुकुटं पञ्चवक्त्रं त्रिनेत्रं शूलं परिकञ्च खड्गं परशमतयमभेदभागे महन्तं नागं पाशं पद्मासनस्थं शशिधरमुकुटं पञ्चवक्त्रं त्रिनेत्रं शूलं परिकञ्च खड्गं परशमतयमभेदभागे महन्तं नागं पाशं. ಸೊ ಜಗದೀಶ್ವರಿ ದೇವಿ ತುಂಬ ಶಕ್ತಿ ಹೊಂದಿರುವಂತಹ ದೇವಿಯಲ್ಲಿ ಇಷ್ಟಾರ್ಥ ಸಿದ್ಧಿಗೋಸ್ಕರ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹರಕೆಗಳನ್ನು ಕೂಡ ಕಟ್ಕೊಂಡು ಬರ್ತಾರೆ. ಅವೆಲ್ಲವೂ ಕೂಡ ಇಲ್ಲಿ ಹಿಂದೆ ಕೂಡ 2019ರಲ್ಲೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಹೋಗಿದ್ದರು. ಅದಾದ ನಂತರ ಅವ್ರು ಏನು ಅಂದ್ಕೊಂಡಿದ್ರು ಅದೆಲ್ಲವೂ ಕೂಡ ಆಗ್ತಾ ಬಂದಿದೆ. ಹಾಗಾಗಿ ಆ ನಂಬಿಕೆ ಅವರಲ್ಲಿದೆ. ಈಗ ಮತ್ತೆ ಜಗದೀಶ್ವರಿ ದೇವಿ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಇದನ್ನು ನೆರವೇರಿಸ್ತಾ ಇರೋದು. ಇಷ್ಟಾರ್ಥ ಸಿದ್ಧಿಗಾಗಿ ತುಂಬ ಅಚ್ಚುಕಟ್ಟಾಗಿ ಮಡಿಯನ್ನು ಉಟ್ಕೊಂಡು ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ಯಾರಿಗೂ ಕೂಡ ಒಳಗಡೆಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ.